भारत न्यूज में आपका स्वागत है। आज की ताजा खबर देखिए। ಹೌದು, ಸಣ್ಣ ಊರುಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಇಂತಹ ಕೌಟುಂಬಿಕ ವಿಚಾರಗಳು ಬೇಗನೆ ಸುದ್ದಿಯಾಗುತ್ತವೆ ಮತ್ತು ಇಡೀ ಊರಿಗೆ ಊರೇ ಇದರ ಬಗ್ಗೆ ರಂಪಾಟ ಮಾಡುವುದು ಅಥವಾ ಚರ್ಚೆ ಮಾಡುವುದು ಸಾಮಾನ್ಯ. ಆದರೆ ಅತ್ತೆ, ಮಾವ ಮತ್ತು ಗಂಡ ಸೇರಿ ಹೆಂಡತಿಗೆ ಹೊಡೆಯುವುದು ಕೇವಲ ಊರಿನ ಚರ್ಚೆಯ ವಿಷಯವಷ್ಟೇ ಅಲ್ಲ. ಅದು ಕಾನೂನು ಪ್ರಕಾರ ಅಪರಾಧ ಹಾಗೂ ಗಂಭೀರವಾದ ಕೌಟುಂಬಿಕ ದೌರ್ಜನ್ಯ, ಡೊಮೆಸ್ಟಿಕ್ ವೈಲೆನ್ಸ್. ಕೇವಲ ಗಾಸಿಪ್ ಅಥವಾ ಚರ್ಚೆ ಮಾಡುವ ಬದಲು ಆಕೆಗೆ ನ್ಯಾಯ ಒದಗಿಸಲು ಸಹಾಯ ಮಾಡುವುದು ಬಹಳ ಮುಖ್ಯ. ಇಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಳಬಹುದಾದ ಪ್ರಮುಖ ಹೆಜ್ಜೆಗಳು ಇಲ್ಲಿವೆ. ಮಹಿಳಾ ಸಹಾಯವಾಣಿ. ಸಂತ್ರಸ್ತ ಮಹಿಳೆ ಅಥವಾ ಆಕೆಗೆ ಸಹಾಯ ಮಾಡಲು ಇಚ್ಛಿಸುವವರು ಮಹಿಳಾ ಸಹಾಯವಾಣಿ 1091 ಅಥವಾ 181ಗೆ ಕರೆ ಮಾಡಬಹುದು. ಪೊಲೀಸ್ ದೂರು. ತಕ್ಷಣವೇ 112ಗೆ ಕರೆ ಮಾಡಿ ಪೊಲೀಸರ ಸಹಾಯ ಪಡೆಯಬಹುದು ಅಥವಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬಹುದು. ಸಮಾಜದ ಜವಾಬ್ದಾರಿ. ಇಂತಹ ಘಟನೆಗಳು ನಡೆದಾಗ ಅಕ್ಕಪಕ್ಕದವರು ಕೇವಲ ವೀಕ್ಷಕರಾಗಿ ಅಥವಾ ಚರ್ಚೆ ಮಾಡುವವರಾಗಿ ಉಳಿಯದೆ ಆಕೆಗೆ ನೈತಿಕ ಬೆಂಬಲ ನೀಡಿ ಕಾನೂನು ನೆರವು ಪಡೆಯಲು ಮಾರ್ಗದರ್ಶನ ಮಾಡಬೇಕು. ಇದು ನಿಮ್ಮ ಸುತ್ತಮುತ್ತ ನಡೆದಿರುವ ನೈಜ ಘಟನೆ ಅಥವಾ ಇದರ ಬಗ್ಗೆ ನೀವು ಕಾನೂನು ಸಲಹೆ ಏನಾದರೂ ಹುಡುಕುತ್ತಿದ್ದೀರಾ? ಗಂಡ, ಅತ್ತಿ, ಮಾವ, ನಾದನ್ರಿ, ಸಾತಪ್ಪಾರಿ, ಸರಸ್ವತಿ ರೀ, ಸಾವಿತ್ರಿ, ಅಪ್ಪಣ್ಣ ವಾಗ್ಮೋರೆ, ಚಡ್ಚನ ಕೊಂಕಣಗಾಯಿ ಸೈಡ್ ಕಂಪ್ಲೇಂಟ್ ಕೊಟ್ಟಿದ್ದೇರಿ. ಇದು ಇಂಡಿಗೆ ಹೋಗಿದ್ದೇರಿ. ಇಂಡಿಗೆ ಹೋಗೋಣ ಅವ್ರ ಚಡ್ಚನ ಅವ್ರ ಕಡೆ ಕಳ್ಸಿದಾರ್ರಿ. ಅಷ್ಟೇನ ಅವ್ರ ಇದು ತಗೊಂಡಿಲ್ರಿ ಪೇರ್ ಡ್ರೈವರ್. ಇಲ್ಲಿಗೆ ನಿನ್ನೆ 4:03 ಬಂದೆ. ಅಲ್ಲಿ ತೋರ್ಸಿಲ್ರಿ. ಅವರೆಲ್ಲ ಪೊಲೀಸರು ಹೇಳದ್ ಬಳಕ್ ತೋರ್ಸ್ಯಾರಿ. ಒಂದ್ಸಲ 5 ಸಲ ಹಚ್ಚಾರಿ ಅಷ್ಟ. ಏನ್ ಅಂದಿಲ್ರಿ ಅವ್ರ. ಮತ್ ಬಾ ತಂದಾರಿ. ಅದ್ರ ಮ್ಯಾಗ ಅವ್ರು ಒಯ್ದಿಲ್ರಿ ಕಡೆ ಬಂದಿ. ಇಲ್ರಿ ಇಲ್ರಿ ಅವ್ರ ಬಾಳ ಟಾರ್ಚರ್ ಮಾಡ್ಯಾರ್ರಿ. ಹೊಡಿತೀನಿ ಅಂದಾರಿ, ಮುಗಿಸ್ತೀನಿ ಅಂದಾರಿ. ಅವ್ರು ಹಿಡುದಿಲ್ಲ ತಗೋತಾನ್ರಿ ಅವ. ಇಲ್ಲಿ ಮಾಡ್ಕೊಂಡ್ ತಿನ್ನೋ ಗುಡುದಿಲ್ಲ ತನ್ರಿ. 3 ಜನ. 10 ವರ್ಷ ಆಯ್ತು. ಒಂದ್ 2-3 ವರ್ಷ ಚಲೋ ಇದ್ದಾರಿ. ಈಗ 17 ಟಾರ್ಚರ್ ಚಾಲನೆ ಐತ್ರಿ. ಮಾತ್ ಕೇಳ್ತಾರಿ. ಅವ್ರ ಅವ್ವ ಅಪ್ಪ ಅಂದ್ರಿ ಹೊರಗಿನವ್ರ ಮಾತ್ರಿ. ಹೊರಗಿನವ್ರಿ ಅವ್ರ ಪಟ್ಟಣ ಶೆಟ್ಟಿ ರೀ, ಅವ್ರ ಮಗಾರಿ, ಮತ್ತ ಅವ್ರ ಹೇಳಕ್ ಬಂದವ್ರ ಅವ್ರ 4 ಜನ ರೀ. ಇಲ್ರಿ, ದಸರು ಅನ್ನವ್ರಿ, ಪಿಂಟು ಅನ್ನವ್ರಿ, ಮತ್ತ ಗುರು ಅನ್ನವ್ರಿ. ಅವ್ರ ನಮ್ ಸಂಬಂಧಿಕರಲ್ರಿ, ಅವ್ರ ದೋಸ್ತರ. ಅವ್ರ ಮಾತ್ ಬರ್ತಾರಿ. ಏನಿಲ್ರಿ, ನಮಗ್ ನ್ಯಾಯ ಕೊಡಿಸ್ಬೇಕ್ರಿ. ಅರೆಸ್ಟ್ ಮಾಡ್ಬೇಕ್ರಿ. ಭಯ ಆಗೈತಿ. ವಿಶ್ವಾಸ ಇಲ್ರಿ ಅವ್ರ ಮ್ಯಾಲ. ಭಾಗ್ಯಶ್ರೀ, 24. ಇದು ರವಿವಾರ ದಿವ್ಸ ರೀ. ರವಿವಾರ ಬೆಳಿಗ್ಗೆ 5 ಗಂಟೆಗೆ ಹೊಡೆದಾರ್ರಿ ಹುಡುಗಿ. ಅದು ಹೊಡೆದವರು ಹುಡುಗಿ ಗಂಡ ಅಪ್ಪಣ್ಣ ಅಂತೇಳಿ ವಾಗ್ಮೋರೆ. ಆಮೇಲೆ ಹುಡುಗಿ ಮಾವ, ಅತ್ತಿ ಮತ್ತು ನಾದಿನಿ, ಇವ್ರು 4 ಜನ ಕೂಡಿ 3 ಜನ ಏನೈತಿ ಈ ಹುಡುಗಿ ಡಬ್ ಹಾಕಿ ಹಿಡ್ದಾರ್ರಿ. ಹಿಡ್ದ ಗಂಡ ಇದ್ದಾವ ಏನೈತಿಲ್ಲ, ಅದು ಏನ್ ಕೈಯಾಗ ಸಿಗತ್ತಲ್ಲ ಪಟ್ಟ ಅವು ಇವು ಎಲ್ಲ ಹೊಡೆದು ಈ ಶರೀರ ಹಿಂದಿನ ಬಾಜು ಏನೈತಿಲ್ರಿ ಪೂರಾ ಎಲ್ಲ ಕರ್ಗ್ ಹೋಗಿಬಿಟ್ಟತ್ರಿ. ಇದು ಆದ್ಮ್ಯಾಗ ಮತ್ತೆ ಏನೈತಿ ಅವ್ರು ಹೊಡಿತನ ಹೊಡೆದು ದವಾಖಾನಿಗೂ ಒಯ್ದಿಲ್ಲ. ಮರುದಿನ ಮುಂಜಾನೆ ಹುಡುಗಿ ಏನೈತಿಲ್ಲ ನಡ್ಕೋತ ಹೋಗಿ ಸ್ಟೇಷನ್ಗೆ ಹೋಗ್ಯಾಡ್ರಿ. ಎಲ್ಲಿ ಚಡ್ಚನ್ ಸ್ಟೇಷನ್ಗೆ ಹೋದಾಕರಾಗ ಅಲ್ಲಿ PC-ಗಳು ಕೇರ್ ಮಾಡಿಲ್ಲ. ನನಗೆ ಹಿಂಗ್ರಿ ಗಂಡ ಹೊಡೆದಾನ ಮತ್ತು ನನಗೆ ನ್ಯಾಯ ಕೊಡಿಸ್ರಿ, ನಾ ಕಂಪ್ಲೇಂಟ್ ಮಾಡಕ್ ಬಂದಿನಿ ಅಂದ್ರೆ ಕಂಪ್ಲೇಂಟ್ ಆದ್ರು ಇಲ್ಲೇ ನಿಂದು ಬರಂಗಿಲ್ಲ, ನೀ ಇಂಡಿಗೆ ಹೋಗುತ್ತೇಳಿ PC-ಗಳು ಅವ್ರು ಯಾರಿದ್ರು ಅಂದ್ರೆ ಹುಡುಗಿಗೂ ಹೆಸರು ಅಷ್ಟು ಗೊತ್ತಿಲ್ಲ ಅವ್ರದ್ದು. PC-ಗಳು ಅವ್ರು ಹಾದಿ ತೆಪ್ಸನಾಗಿ ಹುಡುಗಿ ಏನ್ ಮಾಡ್ಯಾಳ ಇಂಡಿಗೆ ಹೋಗ್ಯಾಡ್ರಿ. ಇಂಡಿಗೆ ಹೋಗಿ ಸ್ಟೇಷನ್ದಾಗ ಅಲ್ಲಿ ಮಾತಾಡೋಣ. ಸ್ಟೇಷನ್ದಾಗ ಅಂದ್ರೆ ಇಲ್ಲಪ್ಪ ಇದು ನಮಗೆ ಬರೋದಿಲ್ಲ ಚಡ್ಚನ. ಅಲ್ಲಿ ಆದ್ರೆ DSP ಸಾಹೇಬ್ರ ಚೇಂಬರ್ ತೋರಿಸ್ಕೇಶನ್ ಅವ್ರು ಏನೈತಿ ಅಲ್ಲಿ ಸಾಹೇಬ್ರ ಕಡೆ ಕಳ್ಸ್ಯಾರ. ಅಲ್ಲಿ DSP ಸಾಹೇಬ್ರು ನೋಡ್ಕೊಂಡು ಒಂದು WPC ಹಚ್ಚಿ ಆ ಹುಡುಗಿ ಎಲ್ಲೆಲ್ಲಿ ಗಾಯ ಆಗೈತಿ ಏನಾಗೈತಿ ಎಲ್ಲ ನೋಡಿ ಸ್ಟೇಟ್ಮೆಂಟ್ ಮಾಡಿಸಿ ಮತ್ತೆ ಚಡ್ಚನ್ PS ಅವ್ರಿಗೆ ಮಾತಾಡ್ಕಿಸಿಂದ ಹುಡುಗಿನ ಅಲ್ಲಿ ಶಿಫ್ಟ್ ಮಾಡ್ಯಾರ.
ಅಲ್ಲಿ ಚರ್ಚನ್ ಪಿ ಎಸ್ ಅವ್ರು ಗಂಡನ ಕರೆಸಿ ಆಕಿಗೆ ದವಾಖಾನಿಗೆ ತೋರಿಸು ಹಂಗ ಹಿಂಗತ್ತೆ ಹೇಳದ್ಮ್ಯಾಗ ಹೋಗಿ ಒಂದು ಸಣ್ಣದೊಂದು ಸಲಾಯಿನ ಹಚ್ಕೊಂಡು ಹುಡುಗಿ ನೋಯ್ದು ಹೊಲ್ದಾಗ ಹೋದವ್ರು ಹೊಳ್ಳಿ ಇಲ್ಲಿ ತನ ಯಾರು ಕೇರ್ ಮಾಡಿತ್ಲ ಅವ್ರು ಎಲ್ಲಿ ತನ ರೀ ಮಂಗಳವಾರ ದಿವಸ ನೈಟ್ 8 ತನ ಮಂಗಳವಾರ ನೈಟ್ 8ಕ್ಕೆ ಏನೈತ್ಲ ನಮ್ಮ ವೈನಿಯವರು ಫೋನ್ ಹಚ್ಚಾರ್ರಿ ಸೋಮವಾರ ದಿವಸ ನಮ್ಮ ವೈನಿಯವ್ರು ಹೋಗಿದ್ರು ಅಲ್ಲಿ ಹೊಡೆದ ಮ್ಯಾಗ ಹೋದ್ಮ್ಯಾಗ ಅವ್ರ ಏನೈತಿ ಅಲ್ಲಿ ಮಾತಾಡ ಕೊಟ್ಟಿಲ್ಲ ಹುಡುಗಿ ಕೂಡ ಸನಿ ಬರೋ ಕೊಟ್ಟಿಲ್ಲ ಅಂದ್ರೆ ಅದು ಗಾಯಿಗೆ ನೋಡಿದ್ರಂದ್ರೆ ಎಲ್ರಿ ಹೋಗಿದ್ದು ದೊಡ್ಡದಾಗಿತ್ತು ಅಂತೇಳಿ ಬರೋ ಕೊಟ್ಟಿಲ್ಲ ಸನಿ ಆಯ್ತು ನಮ್ಮ ವೈನಿಗೆ ಹೊರಗಿಂದವ್ರಿಗೆ ಇಲ್ಲಾಗ ಬಂದೀನಿ ನಮ್ಮ ಮನೆಗೆ ಬರಬೇಡ ಈ ಕಡೆ ನಡಿ ಅಂತೇಳಿ ಹೊರಗೆ ಹಾಕಿಬಿಟ್ಟಾರ್ರಿ ಅವ್ರಿಗೆ ಆಯ್ತು ವೈನಿ ಊರಿಗೆ ಬಂದಾರ ನಿನ್ನ ಏನೈತ್ಲ ಸಾಯಂಕಾಲ ಹುಡುಗಿಗೆ ಸಹಜ ಫೋನ್ ಹಚ್ಚಾರ ಯಾಕಂದ್ರೆ ತ್ರಾಸ ಆಲತ್ತೈತಿ ಏನ್ ಮಾಡತ್ತೀವ ಅಂತೇಳಿ ಫೋನ್ ಹಚ್ಚ ಅಂತೇಳ ಆರಾಮದಿನವ ಮಮ್ಮಿ ಇದು ಈಗ ಬೆನ್ನ ಅದು ಏನೈತಿ ಮಕ್ಕಳು ಬಿಡಲ್ದು ಡಬ್ಬ ಮಕ್ಕಳದಾಗೈತಿ ಹಂಗಾತ್ ಮಕ್ಕಳಾಗ ಬರೋಲ್ದು ಕುಂಡ್ರಲಾಗ ಬರೋಲ್ದು ಹುಡುಗಿ ಹೇಳ್ಯಾಳ ಇಷ್ಟು ಹೇಳೋದು ಏನು ಕೇಳಿಸ್ಕೊಂಡಾರಲ್ರಿ ಕೇಳಿಸ್ಕೊಂಡು ಬಂದಿಸಿಂದ ಏನೈತಿ ದಪ್ಪ ಮತ್ತೆ ಹೊಡ್ಲಿಕ್ಕೆ ಚಾಲು ಮಾಡ ಆಯ್ತು ಹೊಡೆದಿದ್ದು ನಮ್ಮ ವೈನಿ ಕೇಳಿಸ್ಕೊಂಡು ಮತ್ತೊಂದು 5 ನಿಮಿಷ ಬಿಟ್ಟು ಅಕ್ಕಿನ ಹಚ್ಚಾಗ ಒಂದು ಸಣ್ಣ ಫೋನ್ ಐತ್ರಿ ಆ ಫೋನ್ಲೇನೆ ಫೋನ್ ಹಚ್ಚಾಳ ಅಂದ್ರೆ ಇವ್ರ ಗಂಡ ಮಾವ ಇವ್ರಿಬ್ರು ಕೂಡಿ ಅಲ್ಲಿ ಯಾರೋ ಅವ್ರು ಚೆನ್ನಪ್ಪ ಪಟ್ಟಣ ಶೆಟ್ಟಿ ಹತ್ರಿ ಮತ್ತ ಅವ್ರ ಮಗ ಸಿರಸೈಲ್ ಪಟ್ಟಣ ಶೆಟ್ಟಿ ಅವ್ರ ಜೊತೆ ಅವ್ರು ಮಾತಾಡ್ತಿರತ್ತ ಇವತ್ತು ರಾತ್ರಿ 1-2 ರೋಟ್ಲಿ ಈಗಿನ ಮುಗಿಸ್ಬಿಡು ಹಂಗೂ ಹಿಂಗೂ DSP ಸಾಹೇಬ್ರ ತನ ಹೋಗೈತಿ PSI ಬಂದ್ ಎಲ್ಲ ಹೇಳ್ಯಾರಂದ್ರ ವಿಷಯ ದೊಡ್ಡದ ಹಂಗ ಕಾಣ್ತೈತಿ ಈಗಿನ ಮುಗಿಸೇ ಬಿಡು ಅಂತೇಳಿ ಮಾತಾಡ್ತಿರತ್ ನೀನ್ ಎಟ್ ಹೋತ ಹೋಲ್ ರೊಕ್ಕ ಇವತ್ತು ಒಟ್ಟಿಗಿನ್ ಮುಗಿಸ್ರತ್ ಮಾವ್ ಹತ್ತಿದತ್ ನಿನ್ನೆ ಅದು ಅಂದಿದ್ ಕೇಳಿಸ್ಕೊಂಡು ಹುಡುಗಿ ನಮ್ಮ ಮೊಯ್ನಿಗೆ ಅವ್ರ ತಾಯಿಗೆ ಫೋನ್ ಹಚ್ಚಾಡ್ರಿ ಮಮ್ಮಿ ನಂದು ಇವತ್ತು ಲಾಸ್ಟ್ ಐತಿ ಇವತ್ತು ಮಾತ್ರ ನಾನು ಮುಗಿಸೋರ್ದಾರ ಇವತ್ತು ನಾನು ಲಾಸ್ಟ್ ಐತಿ ಅನ್ನೋದ್ರಾಗ ಫೋನ್ ಕಸ್ಕೊಂಡಾರ ಆಯ್ತು ಹೊಳ್ಳಿ ನಾವೆಲ್ಲರೂ ಫೋನ್ ಹಚ್ಚೋ ಟ್ರೈ ಮಾಡ್ಲತ್ತೇವ್ ಫೋನ್ ಹತ್ಲಿಲ್ಲ ನಾವೆಲ್ಲ ಗಾಬರಿಗೆ ಬಿದ್ದು ಏನ್ ಮಾಡಿದೇವ್ರಿ ಚರ್ಚನ್ PS ಅವ್ರಿಗೆ ಫೋನ್ ಹಚ್ಚಿದೆವು ಇಲ್ರಿ ಮತ್ತೆ ಹಿಂಗಿಂದ ಹುಡುಗಿ ಅನ್ಕಾನ್ಸಿಯಸ್ ಆಗೈತಿ ಫೋನ್ ಎತ್ತೋಲಾಗ ಹೇಳ ಮತ್ತೆ ಇವತ್ತೇನು ಬೇರೆ ಏನೋ ಅವ್ರದ್ದು ಸಂಚ್ ಹಾಕ್ಯಾರ ಮತ್ತೆ ನಮಗೆ ನೀವು ಹೆಲ್ಪ್ ಮಾಡಬೇಕು ನಾವು ಬರಾಕತ್ತೇವು ನಾವೆಲ್ಲ ಅವ್ರ ಮನೆಗೆ ಹೋದೆವು ಅಂದ್ರೆ ಮತ್ತೆ ಗುಂಪು ಘರ್ಷಣೆ ಆಯ್ತು ಹೊಡಿಲಾಕ್ ಬಂದ್ರು ಅಂತೇಳಿ ನಮ್ಮ ಮ್ಯಾಗ ಅಪವಾದ ಬೇಡ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂದಾಗ PSI ಅವ್ರು ಏನೈತಿ ಒಬ್ರು ASI ಅವ್ರು ಕಳಿಸಿಕಿಸಿಂದ ಹುಡುಗಿನ ಅಲ್ಲಿ ತೋಟದಿಂದ ಸ್ಟೇಷನ್ ತನ ತಂದು ಕೊಟ್ರು ಅಲ್ಲಿದಿಂದ ಅಲ್ಲಿ ತಂದು ಸಿವಿಲ್ ಹಾಸ್ಪಿಟಲ್ ತಂದು ಅಡ್ಮಿಟ್ ಮಾಡ್ಯಾರ ಅಣ್ಣನ ಮಗಳ್ರಿ ಆಕಿನ ಹೆಸರ ಭಾಗ್ಯಶ್ರೀ ಅಪ್ಪಣ್ಣ ವಾಗ್ಮೂರಿ 10 ವರ್ಷ ಐತ್ರಿ ಅಂದ್ರ 10 ವರ್ಷನ್ಯಾಗ ಒಂದ್ 6 ತಿಂಗಳದಾಗೆ ಶುರು ಆಗೈತ್ರಿ ಇದು 6 ತಿಂಗಳದಾಗ ಶುರು ಆದಾಗ ನಾವೇನು ದಿನ 4 ಮಂದಿಗೆ ನಾವೇ ಹೇಳಕ್ ಹೋಗ್ತೇವು ನಮ್ಮ ಮಕ್ಕಳು ನಾವು ಮನ್ಯಾಗ ಇಟ್ಕೋಬಾರ್ದು ಅಂತೇಳಿ ತಂಗಿ ಒಂದ್ 2 ಏಟ ಹೊಡೆದ್ರೆ ಏನ್ ಆಗಲ್ಲ ಅಲ್ಲೇ ಬಾಳ ಅಂತೇಳಿ ಈಗ ಒಂದ್ 20 ದಿವಸ ಹಿಂದ ಇದೇ ರೀತಿ ಹೊಡೆದಿದ್ರಿ ಅವ ಇದೇ ರೀತಿ ಹೊಡೆದ್ರು ನಾವು ಮತ್ತೆ ಹುಡುಗಿಗೆ ಬೆದರಿಸಿ ನಾವೇ ಕಳ್ಸೇವು ಹಳ್ಯಾ ಜೊತೆನೂ ಮಾತಾಡೀನಿ ಹಳ್ಯಾ ಹಿಂಗಾದ್ರೆ ತಪ್ಪಾಗ್ತೈತಿಪ್ಪ ನೋಡು ನಿನ್ನ ಜೀವನ ಐತಿ ನಮ್ಮಂತವ್ರು ಬರುದು ಹೇಳುದು 2 ದಿನದವ್ರು ನಾವು ಜೀವನ ನಿಂದ ಐತಿ ಸರಿಪಡಿಸ್ಕೊಂಡು ಹೋಗು ಆಯ್ತ್ರಿ ಮಮ್ಮ ಹೂರಿ ಮಮ್ಮ ಅಂತೇಳಿ ಬಂದು ಕರ್ಕೊಂಡು ಹೋಗ್ಯಾನ್ರಿ ಕರ್ಕೊಂಡು ಹೋಗಿ 15 ದಿನ ಆಗಿಲ್ಲ ಮತ್ತೆ ಈ ರೀತಿ ಹೊಡೆದ ಈಜ್ ದಿನ ಹೊಡೆದಿದ್ ನಮ್ಗೆ ಎವಿಡೆನ್ಸ್ ಇದ್ದಿತ್ತಿಲ್ರಿ ಈಗ ಹೊಡೆದಿದ್ ಮಾತ್ರ ಏನೈತಿ ಬೆನ್ನ ಈ ಕುತ್ತಿಗೆ ಹಿಡ್ಕೊಂಡು ತೆಳಗ ಈ ಪೂರಾ ಪಿಂಡ್ರಿ ಹಿಡ್ಕೊಂಡು ಎಲ್ಲಿ ಒಂದ್ ಜಾಗ ಬೆಳಗ್ ಉಳ್ದಿಲ್ಲ ಪೂರಾ ಎಲ್ಲ ಕಂದ್ಗಡ ಅಂದ್ರೆ ಗಂಡಸರು ನೋಡಪ್ಲಿ ಜಾಗ ಇಲ್ಲ ಆ ರೀತಿ ಹೊಡೆದಾರ ಅದಕ್ಕೆ ನಮಗೇನೈತ್ರಿ ಈಗ ನಾವು SP ಸಾಹೇಬ್ರಿಗೂ ಮಾತಾಡೇವ್ರಿ DSP ಸಾಹೇಬ್ರು ಇದ್ರಾಗ ಸ್ವತಃ ಅವರೇ ಅವತ್ತಿನ ದಿವಸ ನಮ್ಕಿಂತ ಮುಂಚೆ DSP ಸಾಹೇಬ್ರೇ ಆಕ್ಷನ್ ತಗೊಂಡ್ಸಿಂದ ಆಕಿಗೆ ಒಂದ್ ಜರ ಏನೈತಿ ಪ್ರಯತ್ನ ಮಾಡ್ಯಾರಿ ದವಾಖಾನೆ ತೋರಿಸೋದು ಈಗ ನಮಗ ಬಿಜಾಪುರ ಜಿಲ್ಲೆ SP ಸಾಹೇಬ್ರಿಗೆ ಕೇಳೋದು ಒಂದೇ ನಾವು ಚಡ್ಚನ್ ಗ್ರಾಮದಲ್ಲಿ ಅಲ್ಲಿ ನಾವು ಹೋದೆವು ಅಂದ್ರೆ ಅವ್ರು ನಮಗೆ ಫೋನ್ ಹಚ್ಚಿ ಏನ್ ಕೇಳ್ತಾರಪ್ಪ ಅಂದ್ರ ಅವ ಯಾವ್ದನ್ ಇಲ್ಲಿ ಕರಸ ನಾವು ನೋಡ್ತೇವೆ ಅಂತೇಳಿ ಅವ್ರು ಆಜುಬಾಜು ಅವ್ರ ಗೆಳೆಯರು ಹೇಳ್ತಾರ ಯಾಕಂದ್ರ ಕ್ರಿಟಿಕಲ್ ವಾತಾವರಣ ಐತಿ ಚಡ್ಚನ್ ಅಂದ್ರೆ ಒಂಥರ ಕ್ರಿಟಿಕಲ್ ಐತಿ ಅಲ್ಲಿ ನಾವು ಹೊರಗಿಂದ ಹೋಗಿ ಏನೋ ಗುಂಪು ಘರ್ಷಣೆ ಆಗಬಾರ್ದು ಅಂತದಕ್ಕೆ ಹಾದಿ ಕೊಡಬಾರ್ದು ಅಂತೇಳಿ ನಾವು ಒಟ್ಟೆ ಅದಕ್ಕೆ ನಾವು ಆಯ್ತ್ರಿ ಹ್ಞೂ ರೀ ಅನ್ಕೋತೆ ಬಂದೆವು ಇದೇ ರೀತಿ ಇವ್ರು ಏನೂ ಮಾಡಂಗಿಲ್ಲ ಇದು ತಿಳ್ಕೊಂಡು ಏನೈತಿ ನಮ್ಮ ಹುಡುಗಿ ಅವ್ರು ಪದೇ ಹೊಡ್ಕೊತ ಬಂದಾರ ಈಗ ನಮಗೆ ನಿನ್ನ ಮತ್ತೆ ಮುಗಿಸ್ತೀನಿ ಅಂದ್ಮ್ಯಾಗ ಹುಡುಗಿಗೆ ಇವತ್ತಿಗಿನ ಮುಗಿಸುನತ್ತವ್ರು ಮಾತಾಡಿದ್ಮ್ಯಾಗ ಮತ್ತೆ ನಾವು ಎಲ್ಲಿ ತನಕ ಕಾಯ್ಬೇಕ್ರಿ ಮತ್ತೆ ಹುಡುಗಿ ಅಂತ ಮುಗಿಸಿದ ಮ್ಯಾಗ ಅಂತ ಅಲ್ಲಿ ನಾವು ಹೋಗಿ ಇದು ಮಾಡ್ಬೇಕೇನು ಅದಕ್ಕೆ ನಾವೇನೈತಿ ನಿನ್ನ ರಾತ್ರಿ ಹೋಗಿ 12ವರೆಗೆ ಹೋಗಿ ಕಿಸಿಂದ ಅವ್ರ ಮನ್ಯಾಗ ಹುಡುಗಿನ ತೊಗೊಂಡು ಬಂದೆವು ಅದಕ್ಕೆ ರೀ ಇಷ್ಟ ಆಗೈತ್ರಿ ಆಯ್ತು ಇಷ್ಟ ಆದ್ರೂ ನಿನ್ನೆ ನಾವು ನೈಟ್ ಹೋದಾಕರಾಗ ಚಡ್ಚನ್ PSI ಅವ್ರಾಯ್ತು ASI ಅವ್ರಾಯ್ತು ನಮಗೆ ಹೆಲ್ಪ್ ಮಾಡ್ಯಾರ ರಾತ್ರಿ ಹೋಗಿ ಹುಡುಗಿನ ಅವ್ರ ಮನೆಗೆ ಹೋಗಿ ತಂದು ಕುಡುದು ಮಾಡೋದು ಮಾಡ್ಯಾರ ಬಟ್ ಇಲ್ಲಿ 4 ಗಂಟೆಗೆ MLC ಹೋಗೈತಿ ಇಲ್ಲಿವರೆಗೆ ಅವ್ರದ್ದು ರೆಸ್ಪಾನ್ಸ್ ಇಲ್ಲ ಅಂದ್ರೆ ಏನು ಲೋಕಲ್ ಲೀಡರ್ಗಳು ಲೋಕಲ್ ಬಿಸ್ತ್ ಮ್ಯಾಗ ಅವ್ರು ಹೊಂಟಾರ ಅಲ್ಲಿ ನಾವು ಎಷ್ಟಾದ್ರೂ ಹೊರಗಿನವ್ರು ಆತೇವ್ರಿ ಈ ಕಡೆ ಅವ್ರು ನಾವೇನು ಹೇಳಿದೆವು ಬಿಟ್ಟೆವು ಅವ್ರಿಗೆ ಇದು ಇಲ್ಲ ಅಲ್ಲಿ ಲೋಕಲ್ ಟೀಮ್ ಏನು ಹೇಳ್ತೈತಲ್ಲ ಅದ್ರ ಮ್ಯಾಗ ಸ್ಟೇಷನ್ ವರ್ಕ್ ಮಾಡಕತ್ತದ ಮತ್ತೆ ಹಂಗ ಜರ್ಕರ್ತಾವ್ರು ನಮ್ಮ ಮ್ಯಾಗ ಇದು ಇತ್ತಂದ್ರೆ ಬಂದು ಇಟ್ಟತನ ಬಂದು ವಿಚಾರ ಪೋಷಣೆ ಏನಾರ ಮಾಡ್ತಿದ್ರ ಇಲ್ಲಿವರೆಗೆ ಏನೂ ಇಲ್ಲ ಈಗ ಟೈಮಿಂಗ್ ಎಷ್ಟಾಗಿತ್ತಪ್ಪ ಅಂದ್ರೆ ಈಗ ಹೊಳ್ಳಿ ಮತ್ತೆ 3 4 ಆಗೈತ್ರಿ 24 ತಾಸು ಐತ್ರಿ ನಾ ಯಾರು ಬಂದಿಲ್ಲ ಇದೇ ನಮಗ್ ನ್ಯಾಯ ಸಿಗ್ಬೇಕ್ರಿ ನಮಗ್ ನ್ಯಾಯ ಸಿಗಬೇಕು ಅವ್ರಿಗೆ ಏನೈತಿಲ್ಲ ಅವ್ರು ಯಾರ್ಯಾರು ಸಂಚ್ ಹಾಕಿದ್ರಲ್ಲ ನಿನ್ನೆ ಅವ್ರ ಮನ್ಯಾನವ್ರು 4 ಮಂದಿ ಹೊರಗಿನವ್ರು 2
ಮತ್ತೆ ಇದ್ರ ಸಂಗಾಟ ಅವ್ರು ಇನ್ನೊಬ್ರು ನಾ ಪೊಲೀಸ್ ಅದೀನಿ ಅಂತೇಳಿ ಹೇಳ್ಕೊತ ಬರ್ತಾರತ್ತ ಅವ್ರು ಜಿರಂಕ್ಲೆ ಅವ್ರು ಅಂತೇಳಿ ಅವ್ರು ಯಾರು ಅದಾರತ್ರಿ ಅವ್ರಿಗೆ ಪೊಲೀಸರಿಗೆ ಗೊತ್ತೀಗ ಅವ್ರು ಯಾರದಾರಲ್ಲ ಅವ್ರಿಗೆ ಒಂದ್ ಜರ ಏನೈತಿಲ್ಲ ನಾವು ವಿಚಾರಣೆ ಮಾಡ್ಬೇಕು ಪೊಲೀಸರು. ನೀ ಯಾ ಸ್ಟೇಷನ್ ಪೊಲೀಸ ಮತ್ತೆ ನೀ ಹುಡುಗಿಗೆ ಏನ್ ಹೇಳ್ದಿ, ನೀ ಕಂಪ್ಲೇಂಟ್ ಕೊಟ್ಟೆ ಅಂದ್ರ ವಾರಕ್ಕೆ 15,000 ರೂಪಾಯಿ ಕೋರ್ಟಿಗೆ ಕಟ್ಟಬೇಕತ್ರಿ. ಅರ್ಜಿದ ಇವ್ರು ಕಂಪ್ಲೇಂಟ್ ಏನ್ ಕೊಡ್ತಾರಲ್ರಿ ಅವ್ರು ವಾರಕ್ಕೆ 15,000 ರೂಪಾಯಿ ಕೋರ್ಟಿಗೆ ಕಟ್ಟಿ ಕೇಸ್ ಆಡ್ಬೇಕಂತ. ನಿಮ್ಮ ತಾಯಿ ತಂದೆ ಅದೆಲ್ಲ ಹೊಲ ಮನಿ ಎಲ್ಲಾ ಮಾರ್ಕೊಂಡು ಹೋದ್ರು ಸಾಲಂಗಿಲ್ಲ, ಹುಚ್ಚಗತ್ಲೆ ಮಾಡಬೇಡ, ಕಂಪ್ಲೇಂಟ್ ಕೇಸ್ ಮಾಡಬೇಡ ಹೋಗತ್ತೇಳಿ ಅವ್ರು ಕಳಿಸ್ಕೊಟ್ರ ಅವ್ರೇ ಅವತ್ತು ಹೇಳಿ. ಅವ್ರ ಸಂಘಟದ ಇಬ್ರು PC, ಇವ್ರೊಂದು 4 ಮಂದಿ ಲೀಡರ್ಗಳು. ಮತ್ತೆ ಈ ರೀತಿ ಆದ್ರೆ ಮತ್ತೆ ಬದುಕುದು ಹೆಂಗ್ರಿ? ನ್ಯಾಯ ಸಿಗುದ್ರಿ ಎಲ್ಲಿ? ಅದಕ್ಕೆ ನಮಗೇನು ಕೇಳ್ಕೊಳತ್ತಿವಪ್ಪ ಅಂದ್ರ ತಮ್ಮ ಮುಖಾಂತರ ನಮ್ಮ ಹುಡುಗಿಗೆ ನ್ಯಾಯ ಸಿಗಬೇಕು. ನನ್ನ ಹೆಸರು ಲಕ್ಷ್ಮಣ್ ಶಿಂದೆ ರೀ.